65% ಮತ್ತು 24% ಎರಡು ಸತತ ರಿಯಾಯಿತಿಗಳು ಒಂದೇ ಒಂದು ರಿಯಾಯಿತಿಗೆ ಸಮವಾಗಿರುತ್ತೆ ಅಂತ ಕೇಳ್ಯಾರ ಇಲ್ಲಿ. ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 65 ಪ್ಲಸ್ 24 ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ ಇದು ಮೈನಸ್ ಆಗುತ್ತೆ. 65 ಇಂಟು 24 ಡಿವೈಡೆಡ್ ಬೈ 100 ಆಗುತ್ತೆ. ಇದು ಎಷ್ಟಾಗುತ್ತೆ ಸಮ್ 89 ಮೈನಸ್ ಇದು ಎಷ್ಟಾಗುತ್ತೆ 15.6 ಆಗುತ್ತೆ. ಒಂದ ಈಕ್ವಲ್ ಆಗಿ ಎಷ್ಟಾಗುತ್ತೆ ಇದು 73.4% ಏನಾಗುತ್ತೆ ಈಕ್ವಲ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಮೊದಲ ಸಂಖ್ಯೆ 38%, ಎರಡನೇ ಸಂಖ್ಯೆ 7/2 ಭಾಗಕ್ಕೆ ಸಮನಾಗಿದ್ದರೆ ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯ ನಡುವಿನ ಅನುಪಾತ ಏನಂತ ಕೇಳಿರಿ. ನೋಡ್ರಿ ಮೊದಲನೇ ಸಂಖ್ಯೆ ಎ ಐತಿ, ಇದು 38% ಅಂದ್ರೆ ಏನಾಗುತ್ತೆ 38/100 ಆಗುತ್ತೆ. ಎರಡನೇ ಸಂಖ್ಯೆ 2/7 ಭಾಗ ಐತೆ ಅಂದ್ರೆ ಈಸ್ ಈಕ್ವಲ್ ಟು ಬಿ ಆಗುತ್ತೆ. 2 2 19 ಆಗುತ್ತೆ. ಎ ಬೈ ಬಿ ರೇಷಿಯೋ ಏನಾಗುತ್ತೆ ಇಲ್ಲಿ 100 ಡಿವೈಡೆಡ್ ಬೈ 19 ಇಂಟು 7 ಮಾಡಿದ್ರೆ ಎಷ್ಟಾಗುತ್ತೆ 133 ಆಗುತ್ತೆ. ಇಲ್ಲಿ ಆಪ್ಷನ್ ಏನೈತಿ ತಪ್ಪೈತಿ, ಇದು 2 ಇದ್ದಿದ್ದು 3 ಮಾಡ್ಕೊಂಡು ಕರೆಕ್ಟ್ ಆನ್ಸರ್ ಬಿ ಆಗುತ್ತೆ. 50 ಪುಸ್ತಕಗಳ ಮಾರಾಟ ಬೆಲೆಯು 39 ಪುಸ್ತಕಗಳ ಕೊಂಡ ಬೆಲೆ ಸಮ ಆಗಿದ್ರ ನಷ್ಟ ಅಥವಾ ಲಾಭದ ಶೇಕಡಾವಾರು ಪ್ರಮಾಣ ಕಂಡಿಡಿರಿ ಅಂತ ಕೇಳಿರಲಿ. ನೋಡ್ರಿ 50 ಪುಸ್ತಕಗಳ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಏನೈತಿ 39 ಪುಸ್ತಕಗಳ ಕಾಸ್ಟ್ ಪ್ರೈಸ್ ಐತಿ. ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಇದು 39 ಡಿವೈಡೆಡ್ ಬೈ 50 ಆಗುತ್ತೆ. ಇಲ್ಲಿ ಏನತ್ತ ಇಲ್ಲಿ ಲಾಸ್ ಆಯ್ತು. ಎಷ್ಟು ಲಾಸ್ ಆಯ್ತು ನಮಗೆ 11 ಲಾಸ್ ಆಯ್ತು. ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 11 ಡಿವೈಡೆಡ್ ಬೈ 50 ಇಂಟು 100 ಆಗುತ್ತೆ. ಅಂದ್ರೆ 22% ಏನಾಗುತ್ತೆ ಇಲ್ಲಿ ಲಾಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸತತ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ 34 ಆಗಿದ್ರ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಒಂದು ಸಂಖ್ಯೆ ಎಕ್ಸ್ ಆಗಿದ್ರ ಇನ್ನೊಂದು ಸಂಖ್ಯೆ ಏನಾಗಿರ್ತೈತಿ x + 2 ಅಂದ್ರೆ 1 3 5 7 ಹಿಂಗಾಗಿರ್ತೈತಿ. ನೋಡ್ರಿ ಈ ಕುರ್ ಸ್ಕ್ವೇರ್ ಕೊಟ್ರ x² ಪ್ಲಸ್ x + 2 ಇಟ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಏನ್ ಕೊಟ್ರ 34 ಅಂತ ಕೊಟ್ರ. ಇದೇನಾಗುತ್ತೆ x² ಪ್ಲಸ್ x² ಪ್ಲಸ್ 4 ಪ್ಲಸ್ 4x ಈಸ್ ಈಕ್ವಲ್ ಟು ಏನಾಗುತ್ತೆ 34 ಆಗುತ್ತೆ. ಈ 4 ಆ ಸೈಡ್ ಉಳಿದಿದ್ದ 2x² ಪ್ಲಸ್ 4x ಮೈನಸ್ 30 ಈಸ್ ಈಕ್ವಲ್ ಟು ಏನಾಗುತ್ತೆ 0 ಆಗುತ್ತೆ. ನೋಡ್ರಿ ಏನಾಗುತ್ತೆ ಇದು 2 ಕಾಮನ್ ತೆಗೆದ್ವಿ ಅಂದ್ರೆ ಉಳಿದಿದ್ದು ಏನಾಗುತ್ತೆ x² ಪ್ಲಸ್ 2x ಮೈನಸ್ 15 ಈಸ್ ಈಕ್ವಲ್ ಟು 0 ಆಗುತ್ತೆ. 15 ಏನ್ ಮಾಡ್ತೀನಿ ಇಲ್ಲಿ 5 ಇಂಟು 3 ಮಾಡ್ತೀನಿ. ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. x² ಪ್ಲಸ್ 5x ಮೈನಸ್ 3x ಮೈನಸ್ 15 ಈಸ್ ಈಕ್ವಲ್ ಟು 0 ಆಗುತ್ತೆ. x ಕಾಮನ್ ತೆಗಿನಿ ಇಲ್ಲಿ x ಪ್ಲಸ್ 5 ಆಗುತ್ತೆ. ಮೈನಸ್ 3 ತೆಗೆದ್ರೆ x ಪ್ಲಸ್ 5 ಈಸ್ ಈಕ್ವಲ್ ಟು 0 ಆಗುತ್ತೆ. ಏನೇನು ಸಂಖ್ಯೆ ಬಂದು ನಮ್ಗೆ ಒಂದು x ಪ್ಲಸ್ 5 ಬಂತು, ಇನ್ನೊಂದು x ಪ್ಲಸ್ 3 ಬಂತು. ಇದು ಮೈನಸ್ನೇ ಬರ್ತೈತಿ. x ಈಸ್ ಈಕ್ವಲ್ ಟು ಏನಂತ 3 ಆಗುತ್ತೆ. ಇನ್ನೊಂದು ಸಂಖ್ಯೆ ಏನಾಗುತ್ತೆ ಅದು ಪ್ಲಸ್ 2 ಆದ್ರೆ 5 ಆಗುತ್ತೆ. ಇವು ಕೂರ್ ಸಮ್ ಎಷ್ಟಾಗುತ್ತೆ 8 ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಪ್ನ 22,800 ಅನ್ನು ಸರಳ ಬಡ್ಡಿಯಲ್ಲಿ ಭಾಗಶಃ ವಾರ್ಷಿಕ 14% ದರದಲ್ಲಿ ಮತ್ತು ಭಾಗಶಃ ವಾರ್ಷಿಕ 7% ದರದಲ್ಲಿ ಹೂಡಿಕೆ ಮಾಡ್ತಾರ. 6 ವರ್ಷಗಳ ನಂತರ ಅವರು ಎರಡೂ ಹೂಡಿಕೆಗಳಿಂದ ಸಮಾನ ಬಡ್ಡಿ ಗಳಿಸಿದ್ರ ವಾರ್ಷಿಕ 14% ದರದಲ್ಲಿ ಹೂಡಿಕೆ ಮಾಡಿದ ಮೊತ್ತವನ್ನು ಕಂಡಿಡಿ ಅಂತ ಕೇಳಿರಲಿ. ನೋಡ್ರಿ ಇಂಟ್ರೆಸ್ಟ್ ಏನಾಗೈತಿ ಎರಡು ಕಲಿ ಈಕ್ವಲ್ ಆಗೈತಿ. ಅಂದ್ರೆ ಟೈಮ್ ಏನಾಗೈತಿ 6 ವರ್ಷ ಕ್ಯಾನ್ಸಲ್ ಆಗುತ್ತೆ. ಡಿವೈಡ್ ಬೈ 100 ಇದ್ದಿದ್ದು 2 ಕ್ಯಾನ್ಸಲ್ ಆಗಿ ಉಳಿದಿದ್ದಷ್ಟು ಇಲ್ಲಿ 14x ಈಸ್ ಈಕ್ವಲ್ ಟು ಏನಾಗುತ್ತೆ 22,800 ಮೈನಸ್ x ಅಮೌಂಟ್ ಕಳೆದಿದ್ದು ಉಳಿದ ಅಮೌಂಟ್ ಆಗುತ್ತೆ ಇಂಟು 7% ಆಗೈತಿ. 14x ಈಸ್ ಈಕ್ವಲ್ ಟು 22,800 ಇಂಟು 7 ಮೈನಸ್ 7x ಆಗುತ್ತೆ. ಈ 7x ಈ ಸೈಡ್ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. 21x ಈಸ್ ಈಕ್ವಲ್ ಟು 22,800 ಇಂಟು 7 ಆಗುತ್ತೆ. 7 ಒಂದ್ಲೆ 7 ಮೂರ್ಲೆ ಆಗುತ್ತೆ. 3 ಒಂದ್ಲೆ 3 7,600 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 7,600 ಅಂದ್ರೆ 14% ಒಳಗೆ 7,600 ಹೂಡಿಕೆ ಮಾಡ್ಯಾರ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಸಗಟು ವ್ಯಾಪಾರಿಯಿಂದ 35% ಮತ್ತು 5% ಎರಡು ಸತತ ರಿಯಾಯಿತಿಗಳನ್ನು ಪಡೆದ ನಂತರ 1,600 ನಿಗದಿತ ಬೆಲೆ ವಸ್ತುವನ್ನು ಖರೀದಿಸ್ತಾನ. ನಂತರ ಆ ವ್ಯಾಪಾರಿ 5% ರಿಯಾಯಿತಿಯಲ್ಲಿ ನೀಡಿದ ಮೇಲೂ 25% ಲಾಭವನ್ನು ಪಡೆಯುವಂತೆ ಆ ವಸ್ತುವಿನ ಬೆಲೆಯನ್ನು ಮರು ನಿಗದಿಪಡಿಸಿದರೆ ಅವನು ಆ ವಸ್ತುವಿಗೆ ನಿಗದಿಪಡಿಸಿದ ಹೊಸ ಬೆಲೆ ಎಷ್ಟಂತ ಕೇಳಿರಲಿ. ನೋಡ್ರಿ ಅವ ಕೊಂಡ ಬೆಲೆ ಎಷ್ಟಾಗತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ ಅವಾಗ 1,600 ಮೇಲೆ ಎಷ್ಟು 35% ಡಿಸ್ಕೌಂಟ್ ಉಳಿದಿದೆ ಎಷ್ಟು 65 ಡಿವೈಡೆಡ್ ಬೈ 100 ಆಗುತ್ತೆ. ಇನ್ನು 5% ಫ್ರಾಕ್ಷನ್ ಏನಾಗುತ್ತೆ 1 ಡಿವೈಡೆಡ್ ಬೈ 20 ಇರ್ತೈತಿ. ಅದು ಫ್ರಾಕ್ಷನ್ ಏನಾಗುತ್ತೆ 19 ಡಿವೈಡೆಡ್ ಬೈ 20. 2 ಕ್ಯಾನ್ಸಲ್ ಆಗುತ್ತೆ. 5 ಒಂದ್ಲೆ 5 ಮೂರ್ಲೆ 5 ನಾಲ್ಕಲೆ 4 ಒಂದೇ 4 ನಾಲ್ಕಲೆ 16 ಆಗುತ್ತೆ. ಇದು ಎಷ್ಟಾಗುತ್ತೆ ಇದು ಕಾಸ್ಟ್ ಪ್ರೈಸ್ ಇವಾಗ 988 ರೂಪಾಯಿ ಆಗುತ್ತೆ. ಇದು ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಮಾರ್ಕ್ ಪ್ರೈಸ್ ಕೊಟ್ಟು ಏನಾಗುತ್ತೆ 100 ಮೈನಸ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಅವ ನಮ್ಗೆ ಏನ್ ಕೇಳೋಣ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ ಆಮೇಲೆ ಅಂತ ಕೇಳಿರ್ಲಿ. ಕಾಸ್ಟ್ ಪ್ರೈಸ್ ಎಷ್ಟು ಬಂದೈತಿ 988 ರೂಪಾಯಿ ಬಂದೈತಿ. ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಕೊಟ್ಟು 100 ಮೈನಸ್ ಡಿಸ್ಕೌಂಟ್ ಎಷ್ಟು ಐತಿ ಇಲ್ಲಿ 5 ಐತಿ. ಡಿವೈಡೆಡ್ ಬೈ ಪ್ರಾಫಿಟ್ ಎಷ್ಟಾಗತ್ತೆ ಇಲ್ಲಿ 25 ಆಗುತ್ತೆ. ಏನೈತಿ ಇಲ್ಲಿ ಕಾಸ್ಟ್ ಪ್ರೈಸ್ 988 ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಕೊಟ್ಟು
95 ಡಿವೈಡೆಡ್ ಬೈ 125 ಬಂತು. ಇದೆಷ್ಟಲೆ 5 19 5 25 ಆಗುತ್ತೆ. 19 1 19 52 ಆಗುತ್ತೆ. ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 25 ಇಂಟು 52 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 1300 ರೂಪಾಯಿ ಏನೋ ಮಾಡ್ಕೋ ನಿಗದಿಪಡಿಸ್ಬೇಕು. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ 87% ನೋಂದಾಯಿತ ಮತದಾರ ಮತ ಚಲಾಯಿಸ್ಯಾರ ಮತ್ತು ಚಲಾವಣೆಯ ಮತಗಳಲ್ಲಿ 5% ಅಮಾನ್ಯ ಕಂಡು ಬಂದವು. ವಿಜೇತ ಅಭ್ಯರ್ಥಿ ಒಟ್ಟು ಮಾನ್ಯ ಮತಗಳ 52% ಮತ ಪಡೆದು 1653 ಮತಗಳ ಅಂತರದಿಂದ ಜಯಗಳಿಸಿದ್ರ. ಒಟ್ಟು ನೋಂದಾಯಿತ ಮತದಾರ ಸಂಖ್ಯೆ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಟೋಟಲ್ 100x ಜನ ಐತೆ ಅಂತಂತು ಅಂದ್ರೆ ಇಲ್ಲಿ ವೋಟ್ ಹಾಕಿದವ್ರು ಎಷ್ಟು ಜನ 87x. ಇದ್ರೊಳಗೆ 5% ಏನಾಗ್ಯಾವ ಅಮಾನ್ಯ ಆಗ್ಯಾವ. ಅಂದ್ರೆ ಎಷ್ಟು 4.35 ಮೈನಸ್ ಮಾಡ್ಬೇಕು. ಅಂದ್ರೆ ಉಳಿದಿದ್ದೆಷ್ಟು 82.65x ಏನಾಗತ್ತಿದೆ ಮಾನ್ಯ ಮತಗಳಾಕವು. ಈ 82.65x ಒಬ್ಬ ಅಭ್ಯರ್ಥಿ ಎಷ್ಟು ತೊಗೊಂಡನ 52% ತೊಗೊಂಡನ. ಇನ್ನೊಬ್ಬ ಅಭ್ಯರ್ಥಿ ಏನು ತೊಗೊಂಡನ 48% ತೊಗೊಂತಾನ. ಅಂದ್ರೆ 100 52 ತೊಗೊಂಡ್ರೆ 48 ಆಕತಿ. ಎರಡು ನಡಬರ್ಕಿನ ವ್ಯತ್ಯಾಸ ಎಷ್ಟಾಗತ್ತೆ 4% ಆಗುತ್ತೆ. 4% ಡಿವೈಡ್ ಬೈ 100 ಇಂಟು 82.65x ಏನಾಗಿರ್ತೈತಿ ಇದು ಮಾನ್ಯ ಮತಗಳಾಗಿರ್ತೈತಿ. ಈಜು ಕೊಟ್ಟು ಎಷ್ಟು ಕೊಟ್ಟಾರ 1653 ಕೊಟ್ಟಾರ. 4 1 4 25 82.65 ಒಂದೇ ಇದೆಷ್ಟಲಿ 20 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟು ಬರ್ತೈತಿ 500 ಬರ್ತೈತಿ. ನಮಗೆ ಟೋಟಲ್ ಎಷ್ಟೈತಿ 100x ಆಗುತ್ತೆ. 100 ಇಂಟು 500 ಮಾಡಿದ್ರೆ ಎಷ್ಟಾಗುತ್ತೆ 50,000 ಟೋಟಲ್ ಓಟ್ ಹಾಕವು. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2.8 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ ಅಂತಂದು ಕೇಳಿರಿ. ಇಲ್ಲಿ ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗತ್ತೆ ಇದ್ರದ್ದು 4πr² ಆಗುತ್ತೆ. 4 ಇಂಟು 22/7 ಆರ್ ಕೊಟ್ಟರೆ 2.8 ಇಂಟು 2.8 ಆಗುತ್ತೆ. 7 1 7 0.4 ಆತಿದೆ. ಎಷ್ಟಾಗತ್ತೆ ಇದು 98.56 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಿತಿಕ್ ಮತ್ತು ಸಂಜಯ್ ಜೊತೆಯಾಗಿ ಒಂದು ವ್ಯವಹಾರದಲ್ಲಿ 62,400 ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ 15,600 ಒಟ್ಟು ಲಾಭದಲ್ಲಿ ಸಂಜಯ್ ಅವರ ಪಾಲು 1,900 ರೂಪಾಯಿ ಆಗಿದ್ರೆ ಅವರ ಹೂಡಿಕೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ರಿತಿಕ್ ಮತ್ತು ಸಂಜಯ್ ಇಂದ ಇವ ಅಮೌಂಟ್ ಎಕ್ಸ್ ಇನ್ವೆಸ್ಟ್ ಮಾಡಿದ್ರೆ ಇವಂದು ಎಷ್ಟಾಗುತ್ತೆ 62,400 ಮೈನಸ್ ಎಕ್ಸ್ ಅಮೌಂಟನ್ನು ಮೈನಸ್ ಮಾಡ್ಬೇಕು. ನೋಡ್ರಿ, ಇವರು 1 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಇವಾಗ ಪ್ರಾಫಿಟ್ 1,900 ಆಗ 15,600 1,900 ಹೋದ್ರೆ ರಿತಿಕ್ಕಿನ ಪ್ರಾಫಿಟ್ ಎಷ್ಟಾಗುತ್ತೆ 13,700 ಆಗತ್ತೆ. ನೋಡ್ರಿ, ಎಕ್ಸ್ ಡಿವೈಡೆಡ್ ಬೈ 62,400 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 13,700 ಡಿವೈಡೆಡ್ ಬೈ 1,900 ಆಗುತ್ತೆ. 2 0 2 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಕ್ರಾಸ್ ಮಲ್ಟಿಫೈ ಆಗುತ್ತೆ. 19x ಈಸ್ ಈಕ್ವಲ್ ಟು 62,400 ಇಂಟು 137 ಮೈನಸ್ 137x ಆಗುತ್ತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ ಅದು 156x ಈಸ್ ಈಕ್ವಲ್ ಟು 62,400 ಇಂಟು 137 ಆಗುತ್ತೆ. 156 ಒಂದೇ 156 400 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು 400 ಇಂಟು 137 ಮಾಡಿದ್ರೆ 54,800 ಬಂತು. ಇನ್ನೊಬ್ಬ ಇದು ಯಾರ್ದು ಇದು ರಿತಿಕ್ ಆಯ್ತು. ಸಾತ್ವಿಕ್ ಅಮೌಂಟ್ ಎಷ್ಟಾಗತ್ತದ 62,400 ಒಳಗೆ 54,800 ಹೋದಾಗ ಸಾತ್ವಿಕ್ 7,600 ಬರ್ತೈತಿ. ನಮ್ಗೆ ಈ ನಡುವೆ ಇಬ್ಬರು ನಡುವಿನ ಇನ್ವೆಸ್ಟ್ಮೆಂಟಿನ ವ್ಯತ್ಯಾಸ ಕೇಳ್ಯಾರ. ಅಂದ್ರೆ ಎಷ್ಟಾಗುತ್ತೆ 47,200 ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ 2ನೇ ವರ್ಷದಲ್ಲಿ ಗಳಿಸಿದ ಚಕ್ರ ಬಡ್ಡಿಯು 9,828 ರೂಪಾಯಿ ಆಗೈತಿ. ವಾರ್ಷಿಕ ಬಡ್ಡಿ ದರ 12% ಆಗಿದ್ರೆ ಆ ಅಸಲು ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, 2ನೇ ವರ್ಷದ ಬಡ್ಡಿ ಕೊಟ್ಟರೆ ಇಲ್ಲಿ ಅಂದ್ರೆ 2ನೇ ವರ್ಷದ ಬಡ್ಡಿ ಏನಾಗಿರ್ತೈತಿ ಇಲ್ಲಿ ನೋಡ್ರಿ ಎಫೆಕ್ಟಿವ್ ರೇಟ್ ಅಂತೀನಿ ನಾನು 12 + 12 12 ಇಂಟು 12 ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟಾಗತ್ತಿದೆ ಟೋಟಲ್ 25.44 ಏನಾಗುತ್ತೆ. 1ನೇ ವರ್ಷದ ಮತ್ತು 2ನೇ ವರ್ಷದ ಸೇರಿ ಎಷ್ಟಾಗಿರ್ತೈತಿ ಎಫೆಕ್ಟಿವ್ ರೇಟ್ 25.44 ಆಗಿರ್ತೈತಿ. ಆದ್ರೆ 1 ವರ್ಷದ ಏನೈತಿ ಇಲ್ಲಿ 12% ಐತಿ. ಅಂದ್ರೆ ಮೈನಸ್ 12% ಮಾಡಿದ್ನಿ ಅಂದ್ರೆ ಉಳಿದಿದ್ದು ಎಷ್ಟು ಇಲ್ಲಿ 13.44 ಇದೇನಾಗುತ್ತೆ 2ನೇ ವರ್ಷದ ಇನ್ವೆಸ್ಟ್ಮೆಂಟ್ ಈ ಇಂಟ್ರೆಸ್ಟ್ ಇದ್ದು ಪರ್ಸೆಂಟೇಜ್ ಆಗುತ್ತೆ. ಈ 13.44 ವ್ಯಾಲ್ಯೂ ಕೊಟ್ಟರೆ ಎಷ್ಟು 9,828 ಅಂತಂದು ಅಂದ್ರೆ ಮಲ್ಟಿಫೈ ಬೈ ಏನಾಗತೈತಿ 731.25 ಆಗಿರ್ತೈತಿ. ನಮಗೆ ಪ್ರಿನ್ಸಿಪಲ್ ಯಾವಾಗಲೂ ಇರ್ತೈತಿ 100% ಇರ್ತೈತಿ. 100 ಇಂಟು 731.25 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 73,125 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ವೈ ಮತ್ತು ಜೆಡ್ ಕ್ರಮವಾಗಿ 32:40:68 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಅವರು 3,210 ಒಟ್ಟು ಲಾಭವನ್ನು ಗಳಿಸಿದ್ರೆ ವೈ ಮತ್ತು ಜೆಡ್ ಲಾಭದ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಎಕ್ಸ್ ವೈ ಜೆಡ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟೈತೆ ಅವ್ರದ್ದು 32 40 68. ಅಂದ್ರೆ ಇವ್ರದ್ದು ಏನಾಗುತ್ತೆ ಪ್ರಾಫಿಟ್ ಮತ್ತು ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ ಸೇಮ್ ಆಗುತ್ತೆ. ವೈ ಮತ್ತು ಜೆಡ್ ನಡುವಿನ ವ್ಯತ್ಯಾಸ ಕೇಳಿರಿ. ವ್ಯತ್ಯಾಸ ಎಷ್ಟಾಗುತ್ತೆ 28 ಆಗುತ್ತೆ. ಟೋಟಲ್ 3 ಜನದ ಇನ್ವೆಸ್ಟ್ ಎಷ್ಟಾಗುತ್ತೆ ಡಿವೈಡ್ ಬೈ 140 ಆಗುತ್ತೆ ಇಂಟು ಇದನ್ನ ಎಷ್ಟು ಅಮೌಂಟ್ ಕೊಟ್ಟರೆ ಇಲ್ಲಿ
3210 ಕೊಟ್ಟರು 0 ಕ್ಯಾನ್ಸಲ್ ಮಾಡೋಣ ಇಲ್ಲಿ. ಇದು 14 ಒಂದ್ಲಿ 14 2 28 ಆಗುತ್ತೆ. 642 ರೂಪಾಯಿ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಚಲಾಯಿಸುವ ವ್ಯಕ್ತಿಯೊಬ್ಬರು 4.9 ನಿಮಿಷಗಳಲ್ಲಿ ಸೇತುವೆಯನ್ನು ದಾಟ್ತಾರೆ. ಹಾಗಾದ್ರೆ ಆ ಸೇತುವೆ ಉದ್ದವನ್ನು ಕಂಡುಹಿಡಿರಿ ಅಂತ ಕೇಳ್ಯಾರ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ ಏನೈತಿ 72 ಕಿಲೋಮೀಟರ್ ಪರ್ ಅವರ್. ಟೈಮ್ ಏನೈತಿ 4.9 ನಿಮಿಷ ಐತಿ. ಇದನ್ನ ಅವರಿಗೆ ಕನ್ವರ್ಟ್ ಮಾಡಿ ಡಿವೈಡೆಡ್ ಬೈ 10 ಮಾಡ್ತೀನಿ. 6 ಹತ್ಲೆ 6 ಎಷ್ಟಲೆ 12 ಆಗುತ್ತೆ. 12 ಇಂಟು 4.9 ಮಾಡಿದ್ರೆ ಎಷ್ಟಾಗತ್ತೆ ಇದು 58.8 ಆಗುತ್ತೆ. ಡಿವೈಡೆಡ್ ಬೈ 10 ಉಳಿದೈತಿ. ಅಂದ್ರೆ 5.88 ಕಿಲೋಮೀಟರ್ ಏನಾಗುತ್ತೆ ಅದರದ್ದು ಡಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ಸಂಖ್ಯೆಯನ್ನು 100% ಹೆಚ್ಚಿಸಿದಾಗ 2740 ಸಿಗುತ್ತೆ. ಹಾಗಾದ್ರೆ ಆ ಸಂಖ್ಯೆ ಯಾವ್ದು ಅಂತ ಕೇಳಿರಿ. ನೋಡ್ರಿ ಆ ಸಂಖ್ಯೆ 1 ಅಂತ ಅಂತೀವಿ. 100% ಜಾಸ್ತಿ ಅಂದ್ರೆ ಏನಾಗುತ್ತೆ 2 ಆಗುತ್ತೆ. ಈ 2ರ ವ್ಯಾಲ್ಯೂ 2740 ಆಗೈತಿ. 1ರ ವ್ಯಾಲ್ಯೂ ಎಷ್ಟಾಗುತ್ತೆ 1370 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಶಾನ್ 1 ಡಜನ್ ಶಾರ್ಪ್ನರ್ಗಳನ್ನು 150 ರೂಪಾಯಿ ದರದಲ್ಲಿ ಖರೀದಿಸ್ತಾನ. ಅವನು ಅವುಗಳನ್ನು ಪ್ರತಿಯೊಂದಕ್ಕೆ 19 ರೂಪಾಯಿ ಅಂತ ಮಾರಾಟ ಮಾಡಿದ್ರೆ ಅವನ ಲಾಭದ ಶೇಕಡಾವಾರು ಪ್ರಮಾಣ ಕಂಡಿಡಿ ಅಂತ ಕೇಳ್ಯಾರ. ನೋಡ್ರಿ 12ಕ್ಕೆ ಏನ್ ಕೊಟ್ಟಾರ 150 ರೂಪಾಯಿ ಕೊಟ್ಟಾನ. ಒಂದು ಕಾಸ್ಟ್ ಪ್ರೈಸ್ ಎಷ್ಟಾಗತ್ತದ 150 ಡಿವೈಡೆಡ್ ಬೈ 12 ಆಗುತ್ತೆ. ಅಂದ್ರೆ 12.5 ರೂಪಾಯಿ ಒಂದರದ್ದು ಕಾಸ್ಟ್ ಪ್ರೈಸ್ ಆಗುತ್ತೆ. ಮತ್ತೆ ಸೆಲ್ಲಿಂಗ್ ಪ್ರೈಸ್ ಒಂದಕ್ಕೆ ಎಷ್ಟು ರೂಪಾಯಿ ಕೊಟ್ಟಾನ 19 ರೂಪಾಯಿ. ಅಂದ್ರೆ ಇದ್ರ ಲಾಭ ಎಷ್ಟಾಗುತ್ತೆ 6.5 ರೂಪಾಯಿ ಲಾಭ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಸ್ ಈಕ್ವಲ್ ಟು 6.5 ಡಿವೈಡೆಡ್ ಬೈ 12.5 ಇಂಟು ಏನಾಗುತ್ತೆ 100 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ 25 ಇಲ್ಲಿ 125 25 4 5 ಒಂದ್ಲಿ 5 13 ಆಗುತ್ತೆ. 13 ಇಂಟು 4 52% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಒಂದು ಕೆಲಸವನ್ನು 11 ದಿನಗಳಲ್ಲಿ ಮಾಡಬಲ್ಲನು. ಎ ಎಷ್ಟು ಟೈಮ್ ತೊಂತಾನ 11 ದಿನ. ಮತ್ತು ಬಿ ಅದೇ ಕೆಲಸವನ್ನು 19 ದಿನಗಳಲ್ಲಿ ಮಾಡಬಲ್ಲನು. ಬಿ ಎಷ್ಟು ತೊಗೊಂತಾನ 19. ಅವರಿಬ್ರು ಸೇರಿ 6 ದಿನ ಕಾಲ ಕೆಲಸ ಮಾಡಿದ್ರೆ ಇನ್ನು ಉಳಿದಿರೋ ಕೆಲಸದ ಭಾಗ ಎಷ್ಟು ಅಂತ ಕೇಳಿರಿ. ಟೋಟಲ್ ವರ್ಕ್ ಎಷ್ಟಾಗುತ್ತೆ 209 ಆಗುತ್ತೆ. 11 19 19 11 ಈ ಎಫಿಷಿಯನ್ಸಿ ಸಮ್ ಎಷ್ಟಾಗುತ್ತೆ ಇಲ್ಲಿ 30 ಆಗುತ್ತೆ. ಈ 30ನ್ನ ಎಷ್ಟು ದಿನ ಮಾಡಿರೋ ಅವರಿಬ್ರು ಸೇರಿ 60 ದಿನ 6 ದಿನ. ಅಂದ್ರೆ ಎಷ್ಟು ವರ್ಕ್ ಮಾಡಿದ್ರು 180 ವರ್ಕ್ ಮಾಡಿದ್ರು. ಉಳಿದಿದ್ದು ಎಷ್ಟು 209 ಮೈನಸ್ 180 ಮಾಡಿದ್ರು. ಇಲ್ಲಿ ಉಳಿದ ಕೆಲಸ ಎಷ್ಟು 29. ಈ ಫ್ರಾಕ್ಷನ್ ಏನಾಗುತ್ತೆ ಇಲ್ಲಿ ಫ್ರಾಕ್ಷನ್ ಏನಂತ ಕೇಳ್ಯಾರ. ಫ್ರಾಕ್ಷನ್ ಈಸ್ ಈಕ್ವಲ್ ಟು 29 ಡಿವೈಡೆಡ್ ಬೈ ಉಳಿದ ಕೆಲಸದ್ದು 209 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.